ನಾಡಿನ ಸಮಸ್ತ ಜನರಿಗೆ ಕೆಂಪೇಗೌಡ ಜಯಂತಿಯ ಸುಸಂದರ್ಭದಲ್ಲಿ 517ನೇ ವರ್ಷದ ಶುಭವನ್ನ ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರದ ಪರವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಳಗ್ಗೆಯಿಂದ ಸುಮಾರು 10,000 ಜನ ಮ್ಯಾರಥಾನ್ ಓಟವನ್ನ ಮಾಡಿದ್ದಾರೆ. ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆಯುವಂತ ಈ ಹಸಿರು ಸಸಿಯನ್ನ ನೆಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೀಗಾಗಲೇ ಮಾಗಡಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮವನ್ನು ಕೂಡ ಆ ಕೋಟೆಯ ಸಮಗ್ರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾಗಡಿಲಿ ಅವರ ಏನು ಅಂತಿಮವಾದಂತ ಏನು ಒಂದು ಅವರ ಸ್ಥಳ ಇತ್ತು, ಐಕ್ಯ ಸ್ಥಳ, ಅಲ್ಲಿ ಏನು ನಾವು ಕೊನೆ ಉಸಿರು ಹೇಳಿದಾಗ ಅಲ್ಲಿ ಹೋಗಿ ಅವ್ರನ್ನ ಇಟ್ಟಿದ್ದೇವೆ. ಆ ಜಾಗದಲ್ಲಿ ಈಗಾಗಲೇ ಸುಮಾರು 10 ಎಕರೆ ಜಮೀನನ್ನ ಭೂಸ್ವಾಮಿ ಸ್ವಾಧೀನ ಪಡ್ಕೊಳ್ಳಿಕ್ಕೆ ಈಗಾಗಲೇ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಈಗಾಗಲೇ 5.5 ಎಕರೆಯನ್ನ ರೈತರಿಂದ ಈಗಾಗಲೇ ನಾವು ಖರೀದಿಯನ್ನು ನಾವು ಮಾಡಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಜೊತೆಗೆ ಹೋದ ವರ್ಷ ನಾನು ಸುಮಾರು ಇದಕ್ಕೊಂದು ಕೆಂಪೇಗೌಡ ಭವನ್ಗೆ ಸುಮಾರು 5 ಎಕರೆ ಹೆಚ್ಚು ಜಮೀನನ್ನ ಸುಮ್ಮನಳ್ಳಿ ತೀರ್ಮಾನ ಮಾಡಿ ಭೂಮಿ ಪೂಜೆಯನ್ನ ಮಾಡಿಸಿದ್ದೇವೆ. ಅಲ್ಲಿ ಕೆಂಪೇಗೌಡ ಭವನದ ಜೊತೆಯಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಕಾಲೇಜನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಈಗಾಗಲೇ ನಾನು AICTE ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇದು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ, ಬಹಳ ಚೆನ್ನಾಗಿ ಹಿಂದಿನ ಸರ್ಕಾರ ಎಲ್ಲ ಸೇರಿ ಮಾಡಿದೆ. ಬಹಳ ಸಂತೋಷ. ಇದು ವಿಸಿಬಿಲಿಟಿ ಹೋಗೋರು ಬರೋರಿಗೆ ಕಾಣ್ತಾ ಇಲ್ಲ ಅಂತ ಹೇಳಿ ನಾನು ಕೃಷ್ಣ ಬೈರೇಗೌಡರು ಮತ್ತು ಶ್ರೀಗಳು ಮಾತಾಡಿ ಯಾವ ರೀತಿ ಇದಕ್ಕೆ ಚಿಂತನೆಯನ್ನ ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಅವರಿಗೆ ನಮ್ಮ BIL ಅವರಿಗೆ ನಾನು ಈಗಾಗಲೇ ಐ ರಿಕ್ವೆಸ್ಟೆಡ್ ದಿ BIL ಅಥಾರಿಟೀಸ್ ಟು ಲುಕ್ ಇನ್ ಟು ಇಟ್ technically how can it be sorted out to see that everyone who comes here should see this Kempegowda statue, because this entire airport is being named after him. Then the UPA government had accorded permission for the same thing. So ಅದಕ್ಕೆ ಇವತ್ತು ಇದನ್ನ ಯಾವ ರೀತಿ ಕಾಣಲಿಕ್ಕೆ ತಾವು ರೂಪವನ್ನು ಮಾಡಬಹುದು ಅನ್ನೋದು ಕೂಡ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಈ ಒಂದು 104 ಅಡಿ ಉದ್ದದ ಏನು ಈ ಒಂದು ಕಂಚಿನ ಪ್ರತಿಮೆ ಇದೆ, 108 ಅಡಿ ಪ್ರತಿಮೆ ಇದೆ. ಇದಕ್ಕೆ ಇನ್ನ ಈಗಾಗಲೇ ನಮ್ಮ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲ ಇಲ್ಲೊಂದು ಹಸಿರು ಒಳ್ಳೆ ಇದು ಮಾಡಿ ಇದರ ಚರಿತ್ರೆಯನ್ನ ಮೂಡುವಂತ ಕೆಲಸ ಮಾಡಿದ್ದೇವೆ. ಸದ್ಯದಲ್ಲಿ ಇನ್ನ ಕಂಪ್ಲೀಟ್ ಆದ್ಮೇಲೆ ಬಂದು ನಾವು ಇಲ್ಲಿ ಅದನ್ನ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಾನು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೇನೆ BIL ಅವರಿಗೆ, ಇದರೆಲ್ಲ ಹಸಿರು ಈ ಜಾಗವನ್ನ ಇನ್ನು ಮುಂದಿನ ದಿನದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಏನು ಕೆಂಪೇಗೌಡರ ಹೆಸರಿನಲ್ಲಿ ಅವರೇ ಇದನ್ನ ಮುಂದಕ್ಕೂ ಕೂಡ ಇದನ್ನ ಮೇಂಟೈನ್ ಮಾಡೋಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಅವರು ಕೂಡ ಬಹಳ ಸಂತೋಷದಿಂದ ದಿ ಕೆಂಪೇಗೌಡ ಏರ್ಪೋರ್ಟ್ ಅಥಾರಿಟಿ ಆಲ್ಸೋ ಹ್ಯಾವ್ ಅಗ್ರೀಡ್ ಟು ಸಿ ದಿ ಮೇಂಟೆನೆನ್ಸ್ ಆಫ್ ದಿಸ್ ಎಂಟೈರ್ whatever the theme is there, entire issue, so that it will be helping to the public at large. So ಅವರು ಕೂಡ ಈ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದೇನೆ. ಇದಲ್ಲದೆ ಇನ್ನೊಂದು ಪ್ರತಿಮೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾನು ಕೃಷ್ಣ ಬೈರೇಗೌಡರು ಈಗಾಗಲೇ ಮಾತಾಡಿ ಆ ಟ್ರಂಪೆಟ್ ಸರ್ಕಲ್ ನಲ್ಲಿ ಅಲ್ಲಿ ಇದನ್ನ ಗುರುತನ್ನ ನಮ್ಮ ಕೆಂಪೇಗೌಡರ ಗುರುತನ್ನ ಯಾವ ರೀತಿ ನಾವು ಇಡಬೇಕು, ಬೆಂಗಳೂರು ಗುರುತನ್ನ ಯಾವ ರೀತಿ ಇಡಬೇಕು ಅಂತೇಳಿ ಅದಕ್ಕೆ ಅವರಿಗೆ ಕೆಲವು ಹಿಂಟ್ಗಳನ್ನ ಕೊಟ್ಟಿದ್ದೇವೆ. ಸೊ ಅದು ಕೂಡ ಸದ್ಯದಲ್ಲೇ ಅವರು ಪ್ಲಾನ್ ಆಫ್ ಆಕ್ಷನ್ ಅವರು ಮಾಡಿಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಸೊ ಈ ಬೆಂಗಳೂರಿಗೆ ಈ ಭಾಗಕ್ಕೆ ಎಂಟರ್ ಆದ ತಕ್ಷಣ ಇಲ್ಲಿ ಕೆಂಪೇಗೌಡರ ಗುರುತನ್ನ ಯಾವ ರೀತಿ ನಾವು
ಮತ್ತೆ ಪ್ರತಿ ಹಂತದಲ್ಲೂ ಕೂಡ ಬೆಂಗಳೂರಿಗೆ ಎಂಟ್ರಾದಂತವರು, ಹೊರಗಡೆಯಿಂದ ಹೋಗೋರು, ಹೊರಗಡೆಯಿಂದ ಬರೋರು ಕೂಡ ಇದನ್ನು ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಂದು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಅದು ಕೂಡ ಅವರು ಬಹಳ ಸಂತೋಷದಿಂದ ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ವಿಚಾರ ಇವತ್ತು ನಾನು ತೀರ್ಮಾನ ಏನ್ ಮಾಡಿದ್ದೀನಿ ಅಂತಂದ್ರೆ, ಇನ್ನು ಮುಂದಕ್ಕೆ ಕೆಂಪೇಗೌಡ ಜಯಂತಿ ಮಾಡಬೇಕಾದ್ರೆ ಬರೀ ನಾವು ವಿಧಾನಸೌಧದಲ್ಲೋ ಫ್ರೀಡಂ ಪಾರ್ಕ್ ಅಲ್ಲೋ ಮಾಡಿರೋಂಥ ಪ್ರಶ್ನೆ ಬಿಟ್ಟು, ಈ ಬೆಂಗಳೂರಿನ 28 ಕ್ಷೇತ್ರ ಏನಿದೆ, ಪ್ರತಿ ವರ್ಷ ಕೂಡ ಒಂದೊಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ